ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಾಬಾ ಸ್ಟೈಲಲ್ಲಿ ಮೇಥಿ ಮಟರ್ ಮಲಾಯಿ ರೆಸಿಪಿ, ಅದ್ರ ಜೊತೆ ಈ ಚಪಾತಿ ಯಾವ ರೀತಿ ಕೆಲವೊಂದು ಟಿಪ್ಸ್ ಮತ್ತು ಸೀಕ್ರೆಟನ್ನು ಹೇಳ್ತೀನಿ. ಇದರ ರುಚಿ ಒಮ್ಮೆ ನೋಡಿದರೆ ಇಷ್ಟೊಂದು ರುಚಿಯಾಗಿ ಈ ರೀತಿ ಬರುತ್ತಾ, ಅಂದರೆ ಈ ರೀತಿ ಮಾಡಿದರೆ ಈ ರುಚಿ ಬರುತ್ತಾ, ಈ ರುಚಿ ಬರುತ್ತಾ ಅಂತ ನಿಮಗೆ ಗೊತ್ತಾಗುತ್ತೆ. ಹೌದು ಫ್ರೆಂಡ್ಸ್, ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೊದಲು ಚಪಾತಿ ಮಾಡಲಿಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಡಾಬಾ ಸ್ಟೈಲಲ್ಲಿ ಕೆಲವೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾರೆ, ಬಟ್ ನಮಗಿದು ಗೊತ್ತಿರಲ್ಲ. ಇವತ್ತು ನಿಮಗೆ ಹೇಳ್ತೀನಿ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ 2 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು 4 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಂ ಕಾಳು. ಈ ರೀತಿ ನೋಡಿ, ಕೈಯಿಂದ ಈ ಥರ ಮಾಡಿಬಿಟ್ಟು ಹಾಕಿಬಿಟ್ರೆ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ, ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ಮೊದಲು ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಮಾಡಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಓಂಕಾಳು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಅಜ್ವೈನು ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತಲ್ವ, ಹಾಗೆಯೇ ಈ ಜೀರಿಗೆ ಕೂಡ ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಡೈಜೆಷನ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ಬಿಟ್ಟು ನಾನು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಪ್ಲೇಟನ್ನು ಮುಚ್ಚಿಟ್ಟು ಅದು ರೆಸ್ಟ್ ಮಾಡಲಿಕ್ಕೆ ಇಡ್ತೀನಿ. ಅಷ್ಟರಲ್ಲಿ ನಾನು ಒಂದು ಗ್ರೇವಿನ ಈಗ ಮಾಡ್ತೀನಿ. ಹೇಳಿದ್ನಲ್ವ, ಮೇಥಿ ಮಟರ್ ಮಲಾಯಿ ರೆಸಿಪಿ ಡಾಬಾ ಸ್ಟೈಲಲ್ಲಿ. 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಅರ್ಧ ಸ್ಪೂನಷ್ಟು ಬಡೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಥವಾ ಅರ್ಧ ಸ್ಪೂನಷ್ಟು ಇದು ಎಳ್ಳು, ಅಂದರೆ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು ಹಾಕೊಂಡ್ಮೇಲೆ ಒಂದು ಈರುಳ್ಳಿ ಈ ರೀತಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ, 3/4 ಕಪ್ಪಷ್ಟು ನಾನು ಹಸಿ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ. ಅಥವಾ ಹಸಿ ಬಟಾಣಿ ಇಲ್ಲಾಂದರೆ ಫ್ರೋಝನ್ ಮಟರ್ ಇರುತ್ತಲ್ಲ, ಅದು ಕೂಡ ಹಾಕ್ಕೋಬೋದು. ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಹಾಗೆ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೊದಲು ಈ ರೀತಿ ಡ್ರೈ ಹಿಂಗೆ ಅಂದರೆ ನೀರು ಹಾಕ್ಕೊಳ್ದೆ ಒಂದು ಮಿಕ್ಸ್ ಮಾಡ್ಕೋಬೇಕು. ನಂತರ ಮಟರ್ ಅಂದರೆ ಹಸಿ ಬಟಾಣಿ ತೊಗೊಂಡಿದ್ದೀವಲ್ಲ, ಅದೇ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪು ನೀರಲ್ಲಿ ಹಾಕಿ ತೊಳೆದಿದ್ದೀನಿ. ತೊಳೆದು ಸಣ್ಣಕ್ಕೆ ಹೆಚ್ಚಿಬಿಟ್ಟು ನಾನು ಈಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಯಾವಾಗಲೂ ನಾವು ಚೆನ್ನಾಗಿ ತೊಳ್ಕೊಬೇಕು. ಸೊಪ್ಪು ಹಾಕಿ ಒಂದು 2 ನಿಮಿಷ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ನಂತರ ಹೇಳಿದ್ನಲ್ವ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಡಾಬಾ ಸ್ಟೈಲ್ದು ಅಂತ. ನೋಡಿ, ಇಲ್ಲಿ ಚೀಸ್ 3 ಸ್ಲೈಸ್ ಇದೆ. 3 ಸ್ಲೈಸ್ ಚೀಸ್ ಸ್ಲೈಸನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದರ ರುಚಿ ಒಮ್ಮೆ ತಿಂದರೆ ನೀವು ಮರೆಯೋದೇ ಇಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡೋರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾವ ರೆಸ್ಟೋರೆಂಟಲ್ಲಿ ಕೂಡ ಈ ರುಚಿ ಸಿಗಲ್ಲ. ನೋಡಿ, ಇದು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಹೇಳ್ತಾ ಇದ್ದೀನಿ. 1 ಮುಷ್ಟಿಯಷ್ಟು ಅಥವಾ ಅರ್ಧ ಕಪ್ಪಷ್ಟು ಆಲೂ ಭುಜಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಲೂ ಭುಜಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ರುಚಿ ಹೆಚ್ಚು ಮಾಡುತ್ತೆ ಇವೆರಡು ಹಾಕೊಳ್ಳೋದ್ರಿಂದ. ಹಾಗೆ ಮಲಾಯಿ ಫ್ರೆಶ್ ಮಲಾಯಿ ನಿಮಗೆ ಅಥವಾ ಫ್ರೆಶ್ ಕ್ರೀಮ್ ನೀವು ಹೊರಗಿಂದ ತಂದು ಹಾಕ್ಬೋದು. ಇದು ನಾನು ಮನೆಯಲ್ಲೇ ಬೆಣ್ಣೆ ತೆಗಿಲಿಕ್ಕೆ ಅಂತ ಕೆನೆ ತೆಗೆದಿಟ್ಟಿರ್ತೀನಲ್ವ, ಅದನ್ನು ನಾನು ಒಂದು 4 ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕು. ಹಾಗೆ ಇನ್ನೂ ಅರ್ಧ ಗ್ಲಾಸಷ್ಟು ಅಂದರೆ ಅರ್ಧ ಬಟ್ಲಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೋಡಿಕೊಂಡು, ನೀವು ಗಟ್ಟಿ ಇರುತ್ತೋ ಅಥವಾ ನೀರಿರುತ್ತೋ ನೋಡಿಕೊಂಡು, ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೋಬೇಕು. ನೋಡಿ, ಇವಾಗ ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಕುದ್ದ ನಂತರ ನಾನು ಒಂದು 20 ಅಂದರೆ ಗೋಡಂಬಿ ಇದೆ, ಅದು 20 ಪೀಸ್ ಅಷ್ಟಿದೆ. ಆ ಗೋಡಂಬಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ತಿನ್ನುವಾಗ ಮಧ್ಯೆ ಮಧ್ಯೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿನೇ ಹೆಚ್ಚಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಸೂಪರಾಗಿರುತ್ತೆ. ಇದರ ರುಚಿ ನೀವು ಮರೆಯೋದೇ ಇಲ್ಲ. ಡಾಬಾ ಸ್ಟೈಲಲ್ಲಿ ಮೇಥಿ ಮಟರ್ ಮಲಾಯಿ ರೆಸಿಪಿ ರೆಡಿ ಆಯಿತು. ಈಗ ನಾನು ಹಂಚನ್ನು ಇಟ್ಟಿದ್ದೀನಿ. ಈಗ ಚಪಾತಿನ ಮಾಡ್ಕೊಳ್ಳೋಣ. ಹಿಟ್ಟು ಕೂಡ ಚೆನ್ನಾಗಿ ಹದವಾಗಿ ನೆಂದಿದೆ. ನೋಡಿ, ಚಪಾತಿ ಕೂಡ ನಾನು ಡಾಬಾ ಸ್ಟೈಲಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಉದ್ಬಿಟ್ಟು ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡಬೇಕು. ನಂತರ ಸ್ವಲ್ಪ ಒಣ ಹಿಟ್ಟನ್ನು ಅಂದರೆ ಗೋಧಿ ಹಿಟ್ಟನ್ನು ಈ ರೀತಿಯಾಗಿ ಹಾಕಿ ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಮೊದಲು. ನಂತರ ಇನ್ನೂ ಸ್ವಲ್ಪ ಈ ಥರ ಉದ್ಕೋಬೇಕು. ನಂತರ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿಯಾಗಿ ರೋಲ್ ಮಾಡಿ ಮತ್ತೆ ಇದನ್ನು ನಾನು ಫೋಲ್ಡ್ ಮಾಡ್ತಿದ್ದೀನಿ. ಈ ಥರ ನೋಡ್ತಾ ಇರ್ಬೋದು.
ಮಾಡಿ ನಂತರ ಇಲ್ಲಿ ಒಂದು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ. ಲಾಸ್ಟಲ್ಲಿ ಸ್ವಲ್ಪ ಡೆಡ್ ಎಂಡಲ್ಲಿ ಸ್ವಲ್ಪ ಬಿಡಬೇಕು, ಉಳಿದಿದ್ದೆಲ್ಲ ಈ ಥರ ಕಟ್ ಮಾಡ್ಕೋಬೇಕು. ನಿಮ್ಗೆ ತೋರಿಸ್ತೀನಿ ನೋಡಿ, ಈ ಥರ ಲೇಯರ್ ಆಗಿ ಬರುತ್ತೆ. ಚಪಾತಿ ಮಾಡಿದ ಮೇಲೆ ನೀವು ತಿನ್ನುವಾಗ ಈ ಒಂಥರ ತುಂಬ ಸಾಫ್ಟ್ ಇರುತ್ತೆ, ಲೇಯರ್ ಆಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಅವಾಗ ಈ ರೀತಿಯಾಗಿ ಡಿಫ್ರೆಂಟಾಗಿ ನೀವು ಈ ರೀತಿ ಚಪಾತಿಯನ್ನು ಮಾಡ್ಕೊಳ್ಳಿ. ಸೊ ಈಗ ಕಾದಿರೋ ಹಂಚಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಎರಡು ಕಡೆ ಚೆನ್ನಾಗಿ ನಾನು ಬೇಯಿಸ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಚಪಾತಿನ ಬೇಯಿಸ್ಕೋಬೇಕು. ಬಿಸಿ ಬಿಸಿ ಚಪಾತಿ ಜೊತೆ ಈ ಗ್ರೇವಿ ನೀವು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಇದು ನಾನು ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ಇದು ಅಷ್ಟು ರುಚಿಯಾಗಿರುತ್ತೆ. ಹಾಗಾಗಿ ನೋಡಿ, ಅದೇ ರೀತಿ ನಾನು ಎಲ್ಲ ಚಪಾತಿನ ಅದೇ ರೀತಿಯಾಗಿ ಮಾಡ್ಕೊಳ್ತೀನಿ. ನೋಡಿ ನಾನು ತೋರಿಸ್ತೀನಿ, ಈ ಥರ ಲೇಯರ್ ಆಗಿ ಬರುತ್ತೆ. ಹಾಗಾಗಿ ಮಿಸ್ ಮಾಡದೆ ಒಂದ್ಸಲ ಈ ರೀತಿಯಾಗಿ ಚಪಾತಿ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಬೆಳಗ್ಗೆ ಮಾಡಿಟ್ರೆ ರಾತ್ರಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಹಾಗಾಗಿ ಇದೇ ರೀತಿಯಾಗಿ ನಾನೆಲ್ಲ ಚಪಾತಿ ಕೂಡ ರೆಡಿ ಆಯಿತು. ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಈ ಗ್ರೇವಿ ಈ ರೀತಿಯಾಗಿ ನೀವು ಮಾಡಿ ಈ ಥರ ಕೊಟ್ಟರೆ ಚಪಾತಿ ಜೊತೆ 2 ಚಪಾತಿ ತಿನ್ನೋರು 5-6 ಚಪಾತಿ ತಿಂತಾರೆ. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ನೋಡಿ ಈಗ ಈ ಡಾಬಾ ಸ್ಟೈಲ್ ಥಾಲಿ ರೆಡಿ ಆಯಿತು. ವಾವ್! ಒಮ್ಮೆ ತಿಂದರೆ ಇದರ ರುಚಿ ಮರೆಯೋದೇ ಇಲ್ಲ ಅಂಥೇಳಿ ನಾನು ಪದೇ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ಮಿಸ್ ಮಾಡದೆ ಈ ರೀತಿ ಮಾಡಿ ನಿಮ್ಮ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಆವಾಗವಾಗ ಹೊರಗಡೆ ಹೋಗಿ ತಿಂತಾ ಇರ್ತೀರಾ, ಆದರೆ ಡಾಬಾ ಸ್ಟೈಲಲ್ಲೇ ನಾವು ಮನೆಯಲ್ಲೇ ಈ ರೀತಿ ಮಾಡಿದರೆ ಖರ್ಚು ಕೂಡ ಕಮ್ಮಿ ಆಗುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂದು ಮನೆಯವರೆಲ್ಲ ನಾವು ಖುಷಿಯಾಗಿ ತಿನ್ಬೋದು ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.